ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮ್ ಅಲಾ ಸಯ್ಯದಿಲ್ ಅಂಬಿಯಾಇ ವಲ್ ಮುರ್ಸಲೀನ್ ಸಯ್ಯದಿನಾ ವ ನಬಿಯಿನಾ ವ ಅಲಾ ಆಲಿ ವ ಸ್ವಹ್ಬಿಹಿ ಅಜ್ಮഈನ್. ಅಜ್ವಾ ಗಾತ್ರದಲ್ಲಿ ಸಣ್ಣದಾಗಿ ಕ್ವಾಲಿಟಿಯಲ್ಲಿ ಅತ್ಯುತ್ತಮ ಮತ್ತು ವಿಶಿಷ್ಟ ರುಚಿಯ ಖರ್ಜೂರವಾಗಿದೆ. ಕಿಂಗ್ ಆಫ್ ಡೇಟ್ಸ್ ಎಂದು ಕರೆಯಲ್ಪಡುವ ಮೊರೊಕ್ಕೊದಲ್ಲಿ ಬೆಳೆಯುವ ಮೆಡ್ಜೂಲ್ ಹೆಸರಿನ ಖರ್ಜೂರ ಅಜ್ವಾದ ಮುಂದೆ ಏನೂ ಅಲ್ಲ. ಅಜ್ವಾ ಖರ್ಜೂರಕ್ಕೆ ಜಗತ್ತಿನಲ್ಲಿಯೇ ಭಾರಿ ಬೇಡಿಕೆ. ಮದೀನಾದ ಉದ್ದಗಲಕ್ಕೂ ಹರಡಿಕೊಂಡಿರುವ ಮನಮೋಹಕ ಅಜ್ವಾ ತೋಟಗಳಿಂದ ವಾರ್ಷಿಕವಾಗಿ ಸಾವಿರಾರು ಟನ್ ಅಜ್ವಾಗಳನ್ನು ರಫ್ತು ಮಾಡಲಾಗುತ್ತದೆ. ಅಜ್ವಾ ಮದೀನಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇತರ ಅರೇಬಿಯನ್ ಮರುಭೂಮಿಯಲ್ಲೂ ಕೂಡ ಬೆಳೆಯಲಾಗುತ್ತದೆ. ಅಜ್ವಾದ ಮೂಲ ಏನು? ಸಯ್ಯದ್ ಸಲ್ಮಾನುಲ್ ಫಾರಿಸಿ ರಲಿಯಲ್ಲಾಹು ಅನ್ಹುವರಿಗೆ ಇಸ್ಲಾಮಿಗೆ ಬರಬೇಕೆಂಬುದು ಮನದಾಸೆ. ಇಸ್ಲಾಮಿಗೆ ಬರಬೇಕಾದರೆ ದಾಸ್ಯ ಮುಕ್ತನಾಗಬೇಕು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಲ್ಮಾನುಲ್ ಫಾರಿಸಿ ರಲಿಯಲ್ಲಾಹು ಅನ್ಹುವರಿಗೆ ಮಾತುಕತೆ ನಡೆಸಿದರು. ದಾಸ್ಯ ಮುಕ್ತನಾಗಬೇಕಾದರೆ 300 ಖರ್ಜೂರ ಗಿಡಗಳನ್ನು ನೆಡುವುದು ಮತ್ತು 40 ಉಕ್ಕಿಯ ನೀಡಬೇಕಾಗಿ ತನ್ನ ಮಾಲೀಕ ಬೇಡಿಕಿಟ್ಟಿರುವುದಾಗಿ ತಿಳಿಸಿದರು. ಒಂದು ಉಕ್ಕಿಯ 40 ದಿರ್ಹಂ. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಸುಹಾಬಿಗಳನ್ನು ಒಟ್ಟುಗೂಡಿಸಿದರು. ನಿಮ್ಮಿಂದಾಗುವಷ್ಟು ಖರ್ಜೂರ ಗಿಡಗಳನ್ನು ಕೊಟ್ಟು ಸಲ್ಮಾನ್ ರಲಿಯಲ್ಲಾಹು ಅನ್ಹುವಿಗೆ ನೆರವಾಗಬೇಕಾಗಿ ತಿಳಿಸಿದರು. ಇಷ್ಟು ಕೇಳಿದ್ದೇ ತಡ, ಅನ್ಸಾರಿಗಳಾದ ಸುಹಾಬಿಗಳು ಖರ್ಜೂರ ತೋಟಗಳಿಗೆ ಓಡಿ ಹೋದರು. ತಮ್ಮ ತೋಟಗಳಿಂದ ಒಬ್ಬೊಬ್ಬ ಸುಹಾಬಿ 20, 30, ಕೆಲವರು ತಮ್ಮಿಂದ ಆದಷ್ಟು ಗಿಡಗಳನ್ನು ತಂದು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸನ್ನಿಧಿಗೆ ತಲುಪಿಸಿದರು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಂಡು ಮುಗುಲ್ನಕ್ಕರು. 300 ಗಿಡಗಳಿಗೆ ಬೇಕಾಗುವಷ್ಟು ಗುಂಡು ತೋಡಲು ತಿಳಿಸಿದರು. ಗುಂಡು ರೆಡಿಯಾದವು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ದಿವ್ಯ ಹಸ್ತದಿಂದ 299ರಷ್ಟು ಖರ್ಜೂರ ಗಿಡಗಳನ್ನು ನೆಟ್ಟರು. ಬಾಕಿ ಉಳಿದಿದ್ದ ಒಂದು ಗಿಡವನ್ನು ಖಲೀಫಾ ಉಮರ್ ರಲಿಯಲ್ಲಾಹು ಅನ್ಹು ನೆಟ್ಟು 300 ಗಿಡವನ್ನು ಪೂರ್ತಿ ಮಾಡಿದರು. ಅಚ್ಚರಿಯಂತೆ ಅದೇ ವರ್ಷ ಗಿಡಗಳೆಲ್ಲವೂ ಫಸಲು ಕೊಟ್ಟವು. ಉಮರ್ ರಲಿಯಲ್ಲಾಹು ಅನ್ಹು ನೆಟ್ಟ ಗಿಡ ಒಂದನ್ನು ಬಿಟ್ಟು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆ ಗಿಡ ನೆಟ್ಟಿರುವುದು ಯಾರೆಂದು ವಿಚಾರಿಸಿದರು. ಅದು ನಾನು ಎಂದರು ಉಮರ್ ರಲಿಯಲ್ಲಾಹು ಅನ್ಹು. ಅದನ್ನು ತೆರವುಗೊಳಿಸಿ ಆ ಜಾಗದಲ್ಲಿ ಬೇರೆ ಗಿಡವೊಂದನ್ನು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನೆಟ್ಟರು. ಹಾಗೆ 300 ಗಿಡಗಳನ್ನು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ನೆಟ್ಟು ಬಿಟ್ಟರು. ಸಲ್ಮಾನ್ ರಲಿಯಲ್ಲಾಹು ಅನ್ಹು ದಾಸ್ಯ ಮುಕ್ತಕ್ಕಿರುವ ಒಂದು ಕಾರ್ಯ ನೆರವೇರಿತು. ಇನ್ನು ಬಾಕಿ 40 ಉಕ್ಕಿಯ ಅದನ್ನು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೇ ವಹಿಸಿಕೊಂಡರು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸುಹಾಬಿಗಳೊಂದಿಗೆ ಕೇಳಿದರು, ದಾಸ್ಯ ಮುಕ್ತಕ್ಕಾಗಿ ಕರಾರು ಪತ್ರ ಬರೆದ ಆ ಸಲ್ಮಾನ್ ಎಲ್ಲಿ? ಸಲ್ಮಾನ್ ರಲಿಯಲ್ಲಾಹು ಅನ್ಹು ಲಬ್ಬೈಕ ಯಾ ರಸೂಲಲ್ಲಾ ಎಂದು ಧ್ವನಿಗೂಡಿಸಿದರು. ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಯಾರೋ ದಾನವಾಗಿ ನೀಡಿದ ಕೋಳಿ ಮೊಟ್ಟೆ ಆಕಾರದ ಒಂದು ಸಣ್ಣ ಚಿನ್ನದ ಪದಕ ಇದ್ದವು. ಅದನ್ನು ಸಲ್ಮಾನ್ ರಲಿಯಲ್ಲಾಹು ಅನ್ಹು ಕೈಗಿಟ್ಟು ತಮ್ಮ ಮಾಲೀಕನ ಬಳಿಗೆ ತೆರಳಿರೆಂದರು. ಮಾಲೀಕ ಅದನ್ನು ತೂಗಿ ನೋಡಿದ. ಕೌತುಕವೇ ಸರಿ, ಆ ಸಣ್ಣ ಗಾತ್ರದ ಪದಕದಲ್ಲಿ 40 ಉಕ್ಕಿಯಕ್ಕೆ ಬೇಕಾಗುವಷ್ಟು ಚಿನ್ನ ಇದ್ದವು. ಸಲ್ಮಾನ್ ರಲಿಯಲ್ಲಾಹು ಅನ್ಹು ಸಂತೋಷಕ್ಕೆ ಪಾರವೇ ಇಲ್ಲ, ಎಲ್ಲಿಲ್ಲದ ಖುಷಿ. ಸಲ್ಮಾನ್ ರಲಿಯಲ್ಲಾಹು ಅನ್ಹು ದಾಸ್ಯ ಮುಕ್ತರಾದರು. ಶಹಾದತ್ತಿನ ಮಧುರ ಧ್ವನಿಯೊಂದಿಗೆ ಇಸ್ಲಾಂ ಸ್ವೀಕರಿಸಿದರು. ಅಂದಿನಿಂದ ಅಜ್ವಾ ಖರ್ಜೂರ ತನ್ನದೇ ಆದ ಮಹತ್ವವನ್ನು ಪಡೆಯಿತು. ರೋಗಿಗಳ ಪಾಲಿನ ದೌಷಧಿಯಾಯಿತು.